ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ವ್ಲಾಗ್ ಮಾಡ್ತಾ ಇರೋಂಥ ಪ್ಲೇಸ್ ಬಂದು ತಲಕಾಡು ಆ್ಯಂಡ್ ಬರಚುಕ್ಕಿ ಫಾಲ್ಸ್. ರೀಸೆಂಟ್ ವಿಡಿಯೋ ಅಲ್ಲಿ ನೋಡಿದ್ವಿ ಕಾವೇರಿ ರಿವರ್ ಇಸ್ ಫ್ಲೋಯಿಂಗ್ ಫುಲ್ ಫ್ಲೆಡ್ಜ್ ಆ್ಯಂಡ್ ಯು ಕ್ಯಾನ್ ಸಿ ಇನ್ ದಿಸ್ ವಿಡಿಯೋ ಆಸ್ ವೆಲ್. ಫ್ಲೋ ಜಾಸ್ತಿ ಇರೋ ಕಾರಣ ನೀವು ಕಾವೇರಿ ಬೆಲ್ಟ್ ಎಲ್ಲೇ ಹೋದರೂ ಬರಚುಕ್ಕಿ ನಿಯರ್ ಬೈ ಎಲ್ಲೂ ಆಡೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಕಾವೇರಿ ಮಳೆ ಜಾಸ್ತಿ ಆಗಿರೋ ಕಾರಣ ತುಂಬಿ ಹರಿತಿದೆ. ಅದರಿಂದ ನಾವು ಬರಚುಕ್ಕಿ ಫಾಲ್ಸಲ್ಲಿ ಕಂಪ್ಲೀಟ್ ವಾಟರ್ ಫ್ಲೋ ನೋಡ್ಬೋದು. ಸೊ ಫಾಲ್ಸ್ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್. ಸೊ ಮಳೆಗಾಲ ಆದ ತಕ್ಷಣ ನೀವು ಬ್ಯಾಂಗ್ಳೂರು ಸುತ್ತಮುತ್ತ ಇಲ್ಲ ಮೈಸೂರು ಸುತ್ತಮುತ್ತ ಇದ್ದರೆ ದಯವಿಟ್ಟು ಒಂದು ಸಾರಿ ಬರಚುಕ್ಕಿ ಫಾಲ್ಸ್ಗೆ ವಿಸಿಟ್ ಮಾಡಿ. ಈ ಮಂತ್ ಆಮೇಲೆ ನೆಕ್ಸ್ಟ್ ಮಂತಿಂದ ಇಷ್ಟು ಫ್ಲೋ ಕಾಣೋದಿಲ್ಲ. ಸೊ ಇಟ್ ವಿಲ್ ಬಿ ಜಸ್ಟ್ ಎ ಸ್ಮಾಲ್ ಫಾಲ್ಸ್ ಥರ ಅನಿಸುತ್ತೆ, ಬಟ್ ಈಗ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಫಾಲ್ಸ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ 9 to ಈವ್ನಿಂಗ್ 5 o'clock ವರೆಗೂ ಓಪನ್ ಇರುತ್ತೆ. ಈ ಫಾಲ್ಸ್ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗುವಂಥ ಜಾಗ ಬಂದು ತಲಕಾಡು ಇಸ್ ವೆರಿ ಫೇಮಸ್ ಬಿಕಾಸ್ ಇಲ್ಲಿ ಪಂಚಲಿಂಗೇಶ್ವರ ಟೆಂಪಲ್ಸ್ ಇದೆ, ಅಂದರೆ 5 ಲಿಂಗಗಳಿದೆ. ಸೊ ನಾನಿವತ್ತು ನಿಮಗೆ 5 ಲಿಂಗಗಳಿರುವಂಥ ದೇವಸ್ಥಾನ ತೋರಿಸ್ತೀನಿ. ಇಫ್ ಯು ಆರ್ ಕಮಿಂಗ್ ಟು ತಲಕಾಡು ಯು ಹ್ಯಾವ್ ಟು ಬಿ ರೆಡಿ ಫಾರ್ ವಾಕಿಂಗ್, ಯಾಕೆಂದರೆ ತುಂಬ ನಡಿಬೇಕಿಲ್ಲಿ. 5 ಲಿಂಗಗಳಿರುವಂಥ ದೇವಸ್ಥಾನ ಯಾವುದಂದರೆ ವೈದ್ಯನಾಥೇಶ್ವರ ಫಸ್ಟು, ಅದಾದಮೇಲೆ ಪಾತಾಳೇಶ್ವರ, ಆಮೇಲೆ ನಿಮಗೆ ಸಿಗುವಂಥದ್ದು ಮರಳೇಶ್ವರ ಮತ್ತು ಭೋಗೇಶ್ವರ ಟೆಂಪಲ್. ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಮಿನಿಮಮ್ 200 to 300 ಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ ಆ್ಯಂಡ್ ಅದು ಮರಳಲ್ಲಿ ನಡಿಬೇಕಾಗುತ್ತೆ. ಆ್ಯಂಡ್ ಫೈನಲಿ ಎಲ್ಲ ಸರ್ಕ್ಯೂಟ್ ಮುಗಿದ್ಮೇಲೆ ನಿಮಗೆ ಕೀರ್ತಿ ನಾರಾಯಣ ಅನ್ನೋ ಟೆಂಪಲ್ ಒಂದು ಸಿಗುತ್ತೆ. ದಿಸ್ ಟೆಂಪಲ್ ಈಸ್ ವೆರಿ ಬ್ಯೂಟಿಫುಲ್. ಸೊ ನೀವು ತಲಕಾಡು ಬಂದಾಗ 4 ದೇವಸ್ಥಾನಗಳು ಒಂದೇ ಕಡೆ ಸಿಗುತ್ತೆ ಹಾಗೂ ಕೀರ್ತಿ ನಾರಾಯಣ ಟೆಂಪಲ್ ಸಿಗುತ್ತೆ. ಅದಾದ ನಂತರ ಕೊನೆಯ ಲಿಂಗ ದಟ್ ಈಸ್ ಮಲ್ಲಿಕಾರ್ಜುನ, ಇದು 4 kilometers ಆದಮೇಲೆ ಸಿಗುತ್ತೆ ನಿಮಗೆ. ಇದೊಂದು ಚಿಕ್ಕ ಬೆಟ್ಟದ ಮೇಲಿದೆ. ಸೊ ಏರಿಯಲ್ ವ್ಯೂ ನೋಡಿದಾಯಿತು, ಈಗ ಟೆಂಪಲ್ಸ್ ಹೇಗಿದೆ ನೋಡೋಣ ಬನ್ನಿ. ಇದು ವೈದ್ಯನಾಥೇಶ್ವರ ಟೆಂಪಲ್. ಇದಾದ ನಂತರ ನಾವು ನಡ್ಕೊಂಡು ಹೋಗ್ತಾ ಹೋದರೆ ಸುಮಾರು ದೂರ ನಡೆದ ಮೇಲೆ ನಿಮಗೆ ಪಾತಾಳೇಶ್ವರ ಸಿಗುತ್ತೆ. ಪಾತಾಳೇಶ್ವರ ಟೆಂಪಲ್ ಆದಮೇಲೆ ಆಲ್ಮೋಸ್ಟ್ ಒಂದು 400 to 500 ಮೀಟರ್ಸ್ ನಡೆದ ಮೇಲೆ ನಿಮಗೆ ಮರಳೇಶ್ವರ ಹಾಗೂ ಭೋಗೇಶ್ವರ ಟೆಂಪಲ್ ಸಿಗುತ್ತೆ. ಫೈನಲಿ ನಿಮಗೆ 5ನೇ ಲಿಂಗ, ಪಂಚಲಿಂಗದಲ್ಲಿ 5ನೇ ಲಿಂಗ ಮಲ್ಲಿಕಾರ್ಜುನ. ಇದು ನಿಮಗೆ ಆಗಲೇ ಹೇಳಿದಾಗೆ 4 kilometer ದಾಟಿ ಬಂದ ಮೇಲೆ ಒಂದು ಬೆಟ್ಟದ ಮೇಲೆ ಸಿಗುತ್ತೆ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಈಗಲ್ ವ್ಯೂನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.